ಒಂದು SLC ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ಒಂದು ಡೇಗೆ ಸ್ವಾಗತ. ಹೇಗಾಯಿತು ಇವತ್ತಿನ ಗಣಿತ ಪರೀಕ್ಷೆ? ಎಲ್ಲರೂ ಕೂಡ ಚೆನ್ನಾಗಿ ಬರೆದಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಎಷ್ಟು ಮಾರ್ಕ್ಸ್ ಬರ್ಬೋದು ಅಂತ ಕಮೆಂಟ್ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೀ ಆನ್ಸರ್ ಕೊಡ್ತಾ ಇದ್ದೀನಿ. ಯಾವೆಲ್ಲ ಕರೆಕ್ಟ್ ಆಗಿವೆ, ಎಷ್ಟು ಅಂತ ನೋಡ್ಕೊಳ್ಳಿ. ಅದರ ಪ್ರಕಾರ ಮುಂದಿನ ಸಬ್ಜೆಕ್ಟ್‌ನ ಚೆನ್ನಾಗಿ ಓದ್ಕೊಳ್ಳಿ. ಅರ್ಥ ಆಯ್ತಾ? ನೋಡ್ತಾ ಹೋಗೋಣ ಬನ್ನಿ ಕೀ ಆನ್ಸರು. ಅದಕ್ಕೆ ಮುಂಚೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಅಥವಾ ಚಾನಲ್‌ನ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮರೆಯದೆ ಎಲ್ಲರೂ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ನಿಮಗೆ ಇದೇ ರೀತಿ ಪ್ರತಿಯೊಂದು ಸಬ್ಜೆಕ್ಟ್ ನಾನು ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಮತ್ತೆ ಕ್ವೆಶ್ಚನ್ ಪೇಪರ್ಸು ಫಿಕ್ಸ್ ಕ್ವೆಶ್ಚನ್ ಎಲ್ಲ ಕೊಡ್ತಾ ಇದ್ದೀನಿ. ಗಣಿತ ಕೂಡ ನಮ್ಮ ಪಾಸಿಂಗ್ ಪ್ಯಾಕೇಜ್ ಮತ್ತು ಸ್ಕೋರಿಂಗ್ ಪ್ಯಾಕೇಜಿಂದ ತುಂಬ ಕ್ವೆಶ್ಚನ್ ಅದು ಬಂದಿವೆ. ಆದ್ದರಿಂದ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲವನ್ನು ಯೂಸ್ ಮಾಡ್ಕೊಳ್ಳಿ. ಮುಂದೆ ಆಗ್ತಾ ಹೋಗ್ತೀನಿ. ಇಂಗ್ಲೀಷ್ ಕೂಡ ನಿಮಗೆ ಫಿಕ್ಸ್ ಕ್ವೆಶ್ಚನ್ಸು ಅವೆಲ್ಲರೂ ಬರುವಂಥದ್ದು. ಯೂಸ್ ಮಾಡ್ಕೊಳ್ಳಿ. ಮಾಡಿದ್ರೆ ಆ ಜೊತೆಗೆ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅವ್ರಿಗೆ ಗೊತ್ತಾಗಲಿ ಯಾವೆಲ್ಲ ಆನ್ಸರ್ ಕರೆಕ್ಟ್ ಏನು ಅಂತ. ಬನ್ನಿ ನೋಡ್ತಾವೆ ಯಾವೆಲ್ಲ ಆನ್ಸರ್ ಏನು ಅಂತ. ಓಕೆ, ಈಗ ಆನ್ಸರ್ ನೋಡ್ತಾ ಹೋಗೋಣ. ನೋಡ್ಕೊಳ್ಳಿ ಯಾವೆಲ್ಲ ಕರೆಕ್ಟ್ ಇವೆ ಅಂತ. ಸರಿಯಾದ ಉತ್ತರಗಳು ಇವೆಲ್ಲ ನೋಡ್ತಾ ಹೋಗೋಣ. ಮೊದಲನೇದಾಗಿ ಗಣಿತ ಇದು ಕನ್ನಡ ಮೀಡಿಯಮು, ಇಂಗ್ಲೀಷ್ ಮೀಡಿಯಮ್ ಕೂಡ ನಿಮಗೆ ಸಾಧ್ಯ ಇದ್ರೆ ಹಾಕ್ತೀನಿ, ನೋಡ್ತಾ ಹೋಗಿ. ಇದು ಕನ್ನಡ ಮೀಡಿಯಮು. ಯಾರೆಲ್ಲ ಟೆಲಿಗ್ರಾಮಲ್ಲಿ ಕಳಿಸಿದ್ರಾ ಎಲ್ಲರೂ ಕೂಡ ಥ್ಯಾಂಕ್ ಯು ಸೊ ಮಚ್. ಮೊದಲದಾಗಿ ಕ್ವಶನ್ ನಂಬರ್ 1 ನೋಡಿಲಿ. ಇದರ ಆನ್ಸರ್ ಬಂದ್ಬಿಟ್ಟು ನಾನು ಡೈರೆಕ್ಟಾಗಿ ಆನ್ಸರ್ ಹೇಳ್ತಾ ಹೋಗ್ತೀನಿ, ಆಯಿತಾ? ಕ್ವಶನ್ ನಂಬರ್ 1 ಇದರ ಉತ್ತರ ಬಂದ್ಬಿಟ್ಟು ಡಿ 6 ಅಂತ ಆಗ್ತದೆ. ಅರ್ಥ ಆಯ್ತಾ? 2 ಮತ್ತು 3 ಲಸ 6 ಆಗ್ತದೆ. ಇನ್ನು ಎರಡನೇ ಕ್ವಶನ್ನು ಇದು ಬಂದ್ಬಿಟ್ಟು ಈ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಆಯ್ಕೆಗೊಂಡಾಗ ಸರಿಯಾದ ಸಂಬಂಧವು ಯಾವುದಾಗ್ತದೆ? ಕರೆಕ್ಟ್ ಬಂದಿದೆ ಅಂತ ಅನ್ಕೋತೀನಿ. ಹೇಳಿದ್ನಲ್ಲ ನಿಮಗೆ ಸೂತ್ರ ನೆನ್ಬಿಟ್ಟು ಹೋಗುತ್ತಾ. ಆಪ್ಷನ್ ಎ ಆಗ್ತದೆ ಕರೆಕ್ಟ್ ಆನ್ಸರು, ಆಪ್ಷನ್ ಎ. ಇನ್ನು ಕ್ವಶನ್ ನಂಬರ್ 3 ಈ ಕೆಳಗಿನಗಳಲ್ಲಿ ವರ್ಗ ಸಮೀಕರಣವು ಯಾವುದಾಗ್ತದೆ? ವರ್ಗ ಸಮೀಕರಣ ನೋಡ್ಕೊಳ್ಳಿ. ಇದು ಬಂದ್ಬಿಟ್ಟು ಆಪ್ಷನ್ ಡಿ ಆಗ್ತದೆ ಕರೆಕ್ಟ್ ಆನ್ಸರ್, ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇನ್ನು ಕ್ವಶನ್ ನಂಬರ್ 4 ಇವುಗಳಲ್ಲಿ ಯಾವಾಗಲೂ ಸಮರೂಪವಾಗಿರುವ ಆಕೃತಿಗಳು. ಇದು ಬಂದ್ಬಿಟ್ಟು ಕ್ವಶನ್ ನಂಬರ್ 4ಗೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಆಗ್ತದೆ. ಯಾವುದೇ ಎರಡು ಸಮಬಾಹು ತ್ರಿಭುಜಗಳು. ಅರ್ಥ ಆಯ್ತಾ? ಇನ್ನು ಕ್ವಶನ್ ನಂಬರ್ 5 ತ್ರಿಜ್ಯ 6 ಮಾನಗಳಿರುವ ಒಂದು ಗೋಳದ ಘನಫಲವು ಏನಾಗ್ತದೆ? ಆಪ್ಷನ್ ಬಿ 4/3 ಇದಾಗ್ತದೆ. ಇನ್ನು ಕ್ವಶನ್ ನಂಬರ್ 6 ಮೂಲ ಬಿಂದುವಿನಿಂದ ಫಿ ಇಂಟು ಎಕ್ಸ್ ವೈ ಬಿಂದುವಿಗೆ ಇರುವ ದೂರವು ಎಷ್ಟಾಗ್ತದೆ? ಕರೆಕ್ಟ್ ಬರೆದ ಅನ್ಕೋತೀನಿ, ಆಪ್ಷನ್ ಸಿ ಆಗ್ತದೆ. ಅದರಿಂದ ಪ್ರತಿಯೊಂದು ಸೂತ್ರ ನೋಡ್ಕೊಳ್ಳಿ ಅಂತ ಹೇಳಿದೆ, ಎಲ್ಲ ನೋಡಿದ ಅನ್ಕೋತೀನಿ. ಇನ್ನು ಕ್ವಶನ್ ನಂಬರ್ 7 ನೋಡೋಣ. 7 ಇದು ವೇಟ್ 7 ನೋಡಿ. ಇದರ ಉತ್ತರ ಬಂದ್ಬಿಟ್ಟು ಸಿ ಆಗ್ತದೆ, -2 ಆಗ್ತದೆ. ಇನ್ನು ಕ್ವಶನ್ ನಂಬರ್ 8 ಕೊಟ್ಟಿರುವ ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ಮತ್ತು APB ಕಂಸದ ಉದ್ದ 4-5 cm ಆಗಿದೆ. OB 90 ಸೆಂಟಿಮೀಟರ್ ಆದರೆ ಕ್ಯೂ ಕೋನದ ಅಳತೆಯು ಏನಾಗ್ತದೆ ಆನ್ಸರು? ಕರೆಕ್ಟ್ ಬರೆದ ಅನ್ಕೋತೀನಿ, ಆಪ್ಷನ್ ಬಿ ಆಗ್ತದೆ. ಆಪ್ಷನ್ ಬಿ 80 ಡಿಗ್ರಿ ಆಗ್ತದೆ. ನೆಕ್ಸ್ಟ್ ನೋಡೋಣ. ಇಲ್ಲಿ ಬಂದ್ಬಿಟ್ಟು ನಿಮಗೆ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. 1 ಅಂಕ 8 ಪ್ರಶ್ನೆ ಇರ್ತವೆ. ಮೊದಲದಾಗಿ 9ನೇದು ಒಂದು ರೇಖಾತ್ಮಕ ಬಹುಪದೋಕ್ತಿಯ ಮಹತ್ತಮ ಘಾತ ಡಿಗ್ರಿಯನ್ನು ಬರೆಯಿರಿ. ಎಷ್ಟಾಗ್ತದೆ? 1 ಆಗ್ತದೆ. ಅಷ್ಟೇ ಈಸಿ, ಬರೆದ ಅನ್ಕೋತೀನಿ. ಕ್ವಶನ್ ನಂಬರ್ 10 ಇದು ಬಂದ್ಬಿಟ್ಟು ಸೂತ್ರ ಬರೀಬೇಕು. ಅಂಚಿನ ಉದ್ದ ಎ ಮಾನಗಳು ಒಂದು ವರ್ಗಗನ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಏನಾಗ್ತದೆ? 6a² ಬರೆದ್ರೆ ಸಾಕು, ಆನ್ಸರ್ ಕರೆಕ್ಟು, 6a². ಇನ್ನು 11ನೇ ಕ್ವಶನ್ ನೋಡಿ ಎಷ್ಟು ಈಸಿ ಕೇಳಿದರೆ. ಇದು ಬಂದ್ಬಿಟ್ಟು ಯಾವುದೇ ವರ್ಗಾಂತರ ಆಗಿರಲಿ, ಯಾವುದು ಹೆಚ್ಚಿಗೆ ಇದೆ ಅದನ್ನ ತಗೊಳ್ಬೇಕು. ಅರ್ಥ ಆಯ್ತು? ಇದು ಬಂದ್ಬಿಟ್ಟು 11ನೇ ಪ್ರಶ್ನೆ ಉತ್ತರ 3, 5 ಇದೆಲ್ಲ. ಇದು ಎರಡನೇದು 3, 5 ಆಗ್ತದೆ. ಇನ್ನು ನೆಕ್ಸ್ಟು 12ನೇ ಕ್ವಶನು ಇದು ಬಂದ್ಬಿಟ್ಟು ಒಂದು ಅಸಂಭವ ಘಟನೆ ಸಂಭವನೀಯತೆ ಏನಿರ್ತದೆ? 0 ಆಗ್ತದೆ. ಅಷ್ಟೇ ಈಸಿ. ಇನ್ನು ಕ್ವಶನ್ ನಂಬರ್ 13 ಇದು ಬಂದ್ಬಿಟ್ಟು ರೇಖಾತ್ಮಕ ಸಮೀಕರಣಗಳ ಜೋಡಿ ಎಷ್ಟು ಪರಿಹಾರಗಳನ್ನು ಹೊಂದಿದೆ? ಒಂದು ಸಮೀಕರಣ ಕೊಟ್ಟಿದ್ದಾರೆ, 2 ಕೊಟ್ಟಿದ್ದಾರೆ. ಸಮೀಕರಣ ಎಷ್ಟು ಪರಿಹಾರ ಹೊಂದಿದೆ? ಇದು ಬಂದ್ಬಿಟ್ಟು 13ನೇ ಉತ್ತರ ಛೇದಕ ರೇಖೆಗಳು. ಛೇದಕ ರೇಖೆ ಇವು ಎರಡು ಕೂಡ ಛೇದಕ ರೇಖೆಗಳು. ನೀವು ಗ್ರಾಫ್ ಹಾಕಿದ್ರೆ ನಮಗೆ ಗೊತ್ತಾಗ್ತದೆ. ಉತ್ತರ ಬಂದ್ಬಿಟ್ಟು ಅನನ್ಯ ಅಥವಾ ಒಂದು ಪರಿಹಾರ. ಅನನ್ಯ ಅಥವಾ ಬರೀರಿ ಅಥವಾ ಒಂದು ಪರಿಹಾರ ಬರೆದು ಕೂಡ ನಮಗೆ ಆನ್ಸರ್ ಕರೆಕ್ಟು. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ನೋಡೋಣ. 14ನೇದು ಎಷ್ಟು ಈಸಿ ಕ್ವಶನ್ ನೋಡಿ. ಇಲ್ಲಿ ಎಷ್ಟು ಇದಾಗಿದೆ ಅದು ಕೊಟ್ಟಿರುವ ನಕ್ಷೆಯಲ್ಲಿ. ಓಕೆ, ಒಂದು ನಿಮಿಷ. y = p × x ಬಹುಪದೋಕ್ತಿಯ ಶೂನ್ಯತೆಗಳು ಹೇಳಿದ್ದೆ ನಿಮಗೆ ಫಿಕ್ಸ್ ಬರ್ತದೆ ಅಂತ. ನೋಡಿ ಇಲ್ಲಿ 2 ಬರಿ ಆಗಿದೆಯಲ್ಲ, ಆದ್ದರಿಂದ ಉತ್ತರ 2. ಅರ್ಥ ಇಷ್ಟೇ ನೋಡಿ. ಇನ್ನು 15ನೇ ಕ್ವಶನ್ನು ಇದು ಬಂದ್ಬಿಟ್ಟು x = 0 ಅಥವಾ x = -2 ಎರಡು ಕೂಡ ಆನ್ಸರ್ ಕರೆಕ್ಟು. x = 0 ಅಥವಾ x = -2. ಅರ್ಥ ಆಯ್ತಾ? ಎರಡರಲ್ಲಿ ಒಂದು ಬರೆದ್ರೆ ಸಾಕು ನಿಮಗೆ ಆನ್ಸರ್ ಕರೆಕ್ಟು. ಇನ್ನು 16ನೇ ಪ್ರಶ್ನೆ ಉತ್ತರ. ಒಂದು ನಿಮಿಷ. 16ನೇ ಪ್ರಶ್ನೆ ಉತ್ತರ ನೋಡ್ಕೊಳ್ಳಿ. ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ABC ಸಮಾಂತರ ತ್ರಿಭುಜ QRP ಎಂದು ತೋರಿಸಲು ಬಳಸಿರುವ ಸಮರೂಪತೆಯ ನಿರ್ಧಾರಕ ಗುಣವನ್ನು ಬರೆಯಿರಿ. ಯಾವುದಾಗ್ತದೆ? ನಿಮಗೆಲ್ಲ ಗೊತ್ತಿದೆ, ಬರ್ದ ಅನ್ಕೋತೀನಿ. 16ನೇ ಉತ್ತರ ಬಂದ್ಬಿಟ್ಟು ಬಾಹುಬಾಹು ನಿರ್ಧಾರಕ ಗುಣ ಬರೆದ ಸಾಕು ನಿಮಗೆ ಆನ್ಸರ್ ಕರೆಕ್ಟ್ ಆಗ್ತದೆ. ಬಾಹುಬಾಹು ನಿರ್ಧಾರಕ ಗುಣ. ಇನ್ನು 3rd ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಅಂಕಗಳ 8 ಪ್ರಶ್ನೆ ಬರಬೇಕು. ಟೋಟಲ್ ಆಗಿ 16 ಮಾರ್ಕ್ಸು. ಎಷ್ಟು ನಿಮಗೆ ಆನ್ಸರ್ ಕರೆಕ್ಟ್ ಆಗಿ ಅಂತ ಕಮೆಂಟ್ ಮಾಡಿ. ಮಲ್ಟಿಪಲ್ ಅಲ್ಲಿ ಆಗಿರ್ಬೋದು, ಟೋಟಲ್ ಆಗಿ ಎಷ್ಟು ಬರ್ತದೆ ಅಂತ ಕಮೆಂಟ್ ಮಾಡಿ. 17ನೇ ಪ್ರಶ್ನೆಯ ಉತ್ತರ ಬಂದ್ಬಿಟ್ಟು ಒಂದೇದು ಸೈನ್ ಎ ಬಂದ್ಬಿಟ್ಟು 3/5 3/5 ಆಗ್ತದೆ. ಇನ್ನು ಸೆಕೆಂಡ್ ಒನ್ನು ಟ್ಯಾನ್ ಬಂದ್ಬಿಟ್ಟು 4/3.
ಅರ್ಥ ಆಯ್ತಾ. ಒಂದನೇದು ಸೈನ್ ಟೀಟಾ 3/5, ಎರಡನೇದು 4/3. ಕರೆಕ್ಟ್ ಇದೆ ಅನ್ಕೋತೀನಿ. ಇನ್ನು ನೆಕ್ಸ್ಟು ಸೊ 18ನೇ ಪ್ರಶ್ನೆ ಇದು ಬರ್ತದೆ ಅನ್ಕೋತೀನಿ. ಸಾಧಿಸಿದಿತ್ತು ಹೇಳಿದ್ ನಿಮಗೆ, ಒಂದು ಕೇಳ್ತಾರೆ 2 ಮಾರ್ಕ್ಸ್ ಕೇಳ್ತಾರೆ ನೋಡ್ಕೊಂಡು ಹೋಗಿ ಅಂತ ಕೇಳಿದಾರೆ ನೋಡಿ. 6 ರೂಟು ನಿನ್ನೆ ಹಾಕಿದ್ದೆ ವಿಡಿಯೋ ಅದರಲ್ಲಿ ಇತ್ತು ಇದು, ಆದ್ದರಿಂದ ಕೇಳಿದರೆ ಚೆನ್ನಾಗಿ ನೋಡ್ಕೊಂಡಿರ ಬರ್ದಿದೆ ಅನ್ಕೋತೀನಿ. ನೆಕ್ಸ್ಟ್ 10వ ಕ್ವಶನ್ಗೆ ಉತ್ತರ ನೋಡೋಣ. ಸೊ 10వ ಕ್ವಶನ್ಗೆ ಉತ್ತರ ಮುಂದಿನ ವಿಡಿಯೋ ಹಾಕ್ತೀನಿ. ಈಗ ನಾವು ಡೈರೆಕ್ಟಾಗಿ ಒಂದು ನಿಮಿಷ. ಸೊ 10వ ಕ್ವಶನ್ಗೆ ಉತ್ತರ ಹೇಳ್ತೀನಿ. 18ನೇ ಕ್ವಶನ್ 10వ ಕ್ವಶನ್ಗೆ ಉತ್ತರ b = 12 ಆಗ್ತದೆ. b = 12. ಇನ್ನು 19ನೇ ಪ್ರಶ್ನೆ ಇದು ಬಂದ್ಬಿಟ್ಟು x = 4 ಆಗ್ತದೆ ಮತ್ತು y = 2 ಆಗ್ತದೆ. x = 4, y = 2. ಇನ್ನು 20ನೇ ಪ್ರಶ್ನೆಯ ಉತ್ತರ 20 ಪ್ರಶ್ನೆಯ ಉತ್ತರ ಬಂದ್ಬಿಟ್ಟು x = -6 ಮತ್ತು x = -2. ಅರ್ಥ ಆಯ್ತಾ. x = -6, x = -2. ನಾನು ಏನು ಹೇಳಿದ್ನಲ್ಲ ಅದು ಆನ್ಸರ್ ಬಂದಿದ್ರೆ ನಿಮ್ಮ ಆನ್ಸರ್ ಕರೆಕ್ಟು. ಅರ್ಥ ಆಯ್ತಾ. ಸೊ 20ನೇ ಪ್ರಶ್ನೆ 10వ ಕ್ವಶನ್ಗೆ ಕೊಟ್ಟಿದ್ದಾರೆ. 10వ ಕ್ವಶನ್ಗೆ ಉತ್ತರ ನೋಡೋಣ. 10వ ಕ್ವಶನ್ಗೆ ಉತ್ತರ ಬಂದ್ಬಿಟ್ಟು -4 ಬರಬೇಕು. -4 ಬರಬೇಕು ಮತ್ತು ಯಾವುದೇ ಮೂಲ ಹೊಂದಿಲ್ಲ ಅಂತ ಬರೀಬೇಕು. -4 ಯಾವುದೇ ಮೂಲ ಹೊಂದಿಲ್ಲ. ಇಷ್ಟು ಬರೆದ್ರೆ ಸಾಕು ನಿಮಗೆ 2 ಮಾರ್ಕ್ಸು ಸಿಗ್ತವೆ. ಸೊ ನೆಕ್ಸ್ಟ್ ನೋಡೋಣ. ಸೊ 21ನೇ ಪ್ರಶ್ನೆಯ ಉತ್ತರ ನೋಡೋಣ. 21ನೇ ಪ್ರಶ್ನೆ ಇದು ಬಂದ್ಬಿಟ್ಟು SN = 860 ಆಗ್ತದೆ. 860. ಇನ್ನು ಮುಂದಿನ ಎಲ್ಲ ಆನ್ಸರ್ಸು ಮುಂದಿನ ವಿಡಿಯೋ ಹಾಕ್ತೀನಿ. ಸೊ ಈಗಾಗಲೇ ಪ್ರತಿಯೊಂದು ಸಬ್ಜೆಕ್ಟು ಇಂಗ್ಲೀಷ್ ಸಂಬಂಧಪಟ್ಟಂತೆ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಚಾನಲ್ ಹಾಕಿರ್ತೀನಿ. ಸೊ ಅವೇ ಆದರೆ ಎಕ್ಸಾಮ್ಗೆ ಬರ್ತವೆ, ಮಿಸ್ ಮಾಡಿದೆ ಅವನು ಕೂಡ ಚಾನಲ್ ನೋಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್. ನಿಮ್ಮೆಲ್ಲ ಫ್ರೆಂಡ್ಸ್ಗೆ ತಪ್ಪದೆ ಶೇರ್ ಮಾಡಿ. ಅವ್ರು ಕೂಡ ಗೊತ್ತಾಗಲಿ ಎಷ್ಟು ಆನ್ಸರ್ ಕರೆಕ್ಟು ಎಷ್ಟು ಅಂತ. ತಪ್ಪದೆ ನೀವು ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು.